ರಾಯಚೂರು ಜಿಲ್ಲೆಯ ಸುಲ್ತಾನ್ಪುರ ಗ್ರಾಮದಲ್ಲಿ ನೆಲೆಸಿರುವ ಪಂಚಾಕ್ಷರಿ ಮಠ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು. ಸುತ್ತಮುತ್ತಲಿನ ಜನರು ಅಷ್ಟೇ ಅಲ್ಲದೆ ಸಮೀಪದ ಆಂಧ್ರ ಪ್ರದೇಶದಿಂದ ಲಕ್ಷಾಂತರ ಭಕ್ತರು ಅಲ್ಲಿಗೆ ಆಗಮಿಸಿ ಶ್ರೀಗಳ ಸೇವೆಯಲ್ಲಿ ಭಾಗವಹಿಸಿದರು. ಮಠಕ್ಕೆ ಬಂದಿರುವ ಭಕ್ತರು ತಮ್ಮ ತಮ್ಮ ಕಷ್ಟಗಳನ್ನು ಹೇಳಿಕೊಂಡರೆ ಎಲ್ಲವೂ ಪರಿಹಾರ ಆಗಿದ್ದಾವೆಂದು ಹಲವಾರು ಮಹಿಳೆಯರು ತಮ್ಮ ಅನುಭವಗಳನ್ನು ಮಾಧ್ಯಮಗಳ ಜೊತೆ ಹಂಚಿಕೊಂಡರು. ಶ್ರೀ ಪಂಚಾಕ್ಷರಿಯ ಜಾತ್ರೆ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಶ್ರೀ ಷಡಸ್ಥಲ ಬ್ರಹ್ಮ ಶ್ರೀ ಶಿವಸಂಬಂಧ ಶಿವಾಚಾರ್ಯ ಮಹಾಸ್ವಾಮಿಗಳ ಅಪ್ಪಂಗಳವರಿಗೆ ನಮಸ್ಕರಿಸುತ್ತೆ. ಅದೇ ರೀತಿಯಾಗಿ ಅಕ್ಕ ತಂಗಿಯರೇ, ನನ್ನ ತಂದೆ ತಾಯಿ ಸ್ವರೂಪರಾಗಿ ಕಾಣಿಸಿಕೊಂಡಿರ್ತಕ್ಕಂಥ ನನ್ನ ಮುದ್ದು ಮಕ್ಕಳಿಗೆ ನನ್ನ ಶರಣ. ಈ ಜಾತ್ರೆ ಮಹೋತ್ಸವದ ಏನಪ್ಪ ಅಂತಂದರೆ ಶ್ರೀ ಅಡ್ಡ ಪಲ್ಲಕ್ಕಿ ಉತ್ಸವ ಹಾಗೂ ಜ್ಯೋತಿ ಕಾರ್ಯಕ್ರಮದ ಸಕಲ ಭಕ್ತರ ಹೃದಯದಲ್ಲಿ ಅಡಗಿರ್ತಕ್ಕಂಥ ಆ ಪಂಚಾಕ್ಷರಿಗೆ ನಾನು ನಮಸ್ಕರಿಸುತ್ತೆ. ಯಾಕಂತಂದರೆ ಇಲ್ಲಿ ಭಕ್ತರ ಒಂದು ಈ ಮಟ್ಟಕ್ಕೆ ಆಸ್ತಿ ಮತ್ತೆ ಏನೇನೇನು ₹1 ಆಗ್ತಿಲ್ರಿ. ಬಡ ಭಕ್ತರ ಮೇಲೇ ಇಷ್ಟ ಎಲ್ಲ ನಡೆದ ಅಷ್ಟು ಶಕ್ತಿ ಏನು ಅಂತಂದು ಅನ್ಕೊಂಡದಾಗ ನಮ್ಗೆ ಏನೇನು ಇದ್ದಿಲ್ಲ. ಮನೆಗೆ ಬಂದು ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾವಂತರು ಇಬ್ಬರು ಇದಿಲ್ಲ ದೃಷ್ಟಿ ತೊಗೊಂಡಿರ್ತದನ್ರಿ. ಜಾಗದಾಗ ಪ್ರಸಾದ ಯಾವುದು ಇಲ್ಲ ಅನ್ನಂಗಿಲ್ಲ. ಶೇಂಗಾದೊಳಗಿ, ಬುಂದ್ಯಾದುಂಡಿ, ರೊಟ್ಟಿ, ಚಟ್ನಿ, ನುಚ್ಚು, ಹಂಬಲಿ, ಅನ್ನ, ಒಗ್ಗರಣೆನ, ಚಿತ್ರಾನ್ನ, ಇದೇ ಥರ ಪಲ್ಯ ಇಲ್ಲ. ಈ ಮಠದ ಪ್ರಸಾದ ಸಿಕ್ಕಂಗೆ ಎಲ್ಲಿ ಲಕ್ಷಾನ್ಗಟ್ಲೆ 10 ಲಕ್ಷ ಜನ ಬಂದರೂ ಪ್ರಸಾದಕ್ಕೆ ಕಮ್ಮಿಲ್ಲ. ಆಮೇಲೆ ಇದು ಇದ್ರಾಗ ನವರಾತ್ರಿ ಪೂಜೆದೊಳಗೆ ಆಮೇಲೆ ಮತ್ತು ಇದು ಹಂಗೆ ನಡೆದಂಗೆ ಬಾರ ರಾತ್ರಿ ಬರಲಿ ಪ್ರಸಾದ. ಒಂದು ಲಾರಿ ಮಂದಿ ಬಂದರೂ ಪ್ರಸಾದ ಹೆಂಗೆ ಮಾಡ್ತಾರೋ ಹೆಂಗೋ ಭಕ್ತರು ಮಾಡೋದು ನೋಡಿ ಈ ಥರ ಎಲ್ಲಿ ನಡೆದಿಲ್ಲ. ಅಂದಾಗ ಯಾವ ಥರ ಎಲ್ಲ ಹಿಂದ ಎಲ್ಲ ನುಚ್ಚು ಮಜ್ಜಿಗೆ ದೊಡ್ಡ ಶರಣರು ಸಂತಪುರ ಮಠದಾಗ ಹೆಂಗೆ ಹಿಂದ ರಾಮಲಿಂಗಪ್ಪನವ್ರ ಮಠದಾಗ ಸಿಗ್ತದ ಆ ಥರ ಗಂಜಿ ಸಿಗ್ತದ, ಸಪ್ಪನು ಸಿಗ್ತದ. ಪ್ರಸಾದ ಇಂಥದೇ ಇಲ್ಲ ಅನ್ನಂಗಿಲ್ಲ. ಎಷ್ಟು ಜನ ಬಂದರೂ ಇಲ್ಲಿ ಕಮ್ಮನಂಗಿಲ್ಲ. ವರದಿ ಸಿದ್ದು, ರಾಯಚೂರು ಜಿಲ್ಲೆ.